ಬರೀ ಗೋಕೃಪಾಮೃತವನ್ನ ಹೇಗೆ ಈ ಗೋಮೂತ್ರವನ್ನ ಹಾಕಿ ತಯಾರು ಮಾಡಿದವಲ್ಲ ಅದೇ ಪ್ರೊಸೀಜರ್ ನಲ್ಲಿ ಈ ಗೋಕೃಪಾಮೃತವನ್ನ ತಾವು 1 ಲೀಟರ್ ಕಲ್ಚರ್ನಿಂದ 200 ಲೀಟರ್ ಗೋಕೃಪಾಮೃತ ತಯಾರು ಮಾಡ್ತೀರಿ ಮನೆಯಲ್ಲಿ. ಆ ಗೋಕೃಪಾಮೃತದಿಂದ ಮಾಡಿದಂಥ ಯೂರಿಯಾ ಏನಿದೆಯಲ್ಲ ಅದರ ರಿಪೋರ್ಟ್ನು ತಂದಿದ್ದೇವೆ, ಅದನ್ನು ಮಾಡಿಸಿದ್ದಾಗಿದೆ. 1629 ಇದೆ. ನಮಗೆ ಬೇಕಾಗಿತ್ತು 240 ಅಥವಾ ಮಾರ್ಕೆಟ್ನಲ್ಲಿ ಸಿಗುವಂಥ ಯೂರಿಯಾದಲ್ಲಿರುವಂಥ ಪ್ರಮಾಣ 240 ಇದ್ರೆ ಇದನ್ನ ಸೇರಿಸಿ ಬರೀ ಗೋಕೃಪಾಮೃತವನ್ನು ಮಣ್ಣಿನಲ್ಲಿ ಸೇರಿಸಿದ್ರೆ 1629ರಷ್ಟು ನಮಗೆ ಸಾರಜನಕ ಅದರಲ್ಲಿ ಸಿಗುತ್ತೆ. ಇನ್ನು 3ನೇ ಪ್ರಯೋಗವನ್ನು ಮಾಡಿದ್ದೇವೆ. ಇವೆರಡನ್ನು 50% ಸೇರಿಸಿ ಮಾಡಿದ್ರೆ ಅದರ ಪರಿಣಾಮ ತುಂಬಾ ಚೆನ್ನಾಗಿದೆ. 1705%. ಯಾವುದು 240 ಸಿಗುತ್ತೋ ರಾಸಾಯನಿಕ ಗೊಬ್ಬರದಲ್ಲಿ ಅದು 1705 ಪ್ರಮಾಣದಷ್ಟು ಸಿಗೋದ್ರಿಂದ ಆ ಮಾರ್ಕೆಟ್ನಲ್ಲಿ ಖರೀದಿ ಮಾಡುವಂಥ ಯೂರಿಯಾಕ್ಕಿಂತಲೂ 6-7 ಪಟ್ಟು ಹೆಚ್ಚು ಶಕ್ತಿ ಇದರಲ್ಲಿದೆ. ಇದನ್ನ ಅದೇ ಪ್ರಮಾಣದಲ್ಲಿ ಬಳಸೋದಾದ್ರೆ 4-5 ಪಟ್ಟು ಕಡಿಮೆ ಬಳಸಿದ್ರು ಸಹಿತ ಅಷ್ಟೇ ರಿಸಲ್ಟ್ ಕೊಡುವಂಥ ಕೆಲಸ ಮಾಡುತ್ತೆ. ಬೇರೆ ಬೇರೆಯಾಗಿ ನಾನು ಇದಕ್ಕೆ ಕಳಿಸಿದ್ದೆ ಲ್ಯಾಬ್ಗೆ, ಅವುಗಳ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇವೆರಡರಲ್ಲಿ ಯಾವ್ದು ಬೆಸ್ಟ್, 3ರಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ಇವೆರಡನ್ನು 50-50 ಸೇರಿಸಿ ಮಾಡಿದೀವಲ್ಲ ಅದು ತುಂಬಾ ಚೆನ್ನಾಗಿ. ಇದು 45 ಲೀಟ್ರು, ಇದು 45 ಲೀಟ್ರು. ಗೋಕೃಪಾಮೃತ 45 ಲೀಟ್ರು ಮತ್ತು ಗೋಮೂತ್ರ 45 ಲೀಟ್ರು. ಇವೆರಡನ್ನೂ ಸೇರಿಸಿ ಮಾಡಿದ್ದರ ಪರಿಣಾಮ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಅದನ್ನ ಬೆಳೆಗಳಿಗೂ ಹಾಕಿ ನೋಡಿದ್ದೇವೆ. ಸುಮಾರು ದಿವಸಗಳವರೆಗೆ ಹಾಗೆ ಇಟ್ಟು ನೋಡಿದ್ದೇವೆ. ನೀವು ಹೊಲದಲ್ಲಿ ಹೇಗೆ ಯೂರಿಯಾ ಉಗ್ಗುತ್ತಿರಲ್ಲ ಆ ರೀತಿ ಉಗ್ಗಿದ್ರೂ ಪರವಾಗಿಲ್ಲ, ಅಥವಾ ಬೆಳೆ ಬೇರುಗಳಿಗೆ ಮುಟ್ಟುವಂತೆ ಹಾಕಿದ್ರೂ ಪರವಾಗಿಲ್ಲ. ಇದು ನೈಟ್ರೋಜನ್ ನಂಬರ್ 1 ಅಂದ್ರೆ ಸಾರಜನಕ. ಇದಕ್ಕೆ ಬೇಕಾಗಿದ್ದೇನು ಅಂತಂದ್ರೆ, ಇದು ಅಂತರೂ ತಮ್ಮ ಮನೆಯಲ್ಲೇ ಹಸು ಇರುತ್ತೆ, ಹಸುವಿನ ಗೋಮೂತ್ರ ತಾವು ದಿನಾಲು ಹಿಡಿದಿಡ್ಬೋದು, ಮಾಡ್ಬೋದು. ಇದಕ್ಕೇನು ಹಣ ಬೇಕಾಗಿಲ್ಲ, ತಮ್ಮ ಮನೆಯಲ್ಲಿ ಫ್ರೀ ಆಗಿ ಸಿಗುತ್ತೆ. ಇದಕ್ಕೆ 1 kg ಬೆಲ್ಲ ಮತ್ತು 1 ಲೀಟರ್ ಮಜ್ಜಿಗೆ ಇವೆರಡಾದ್ರೆ ಸಾಕು. ಇವೆರಡರ ಬೆಲೆ ಎಷ್ಟಾಗುತ್ತೆ ನೋಡಿ. ಇಷ್ಟು ಖರ್ಚು ಮಾಡಿದ್ರೆ ಸುಮಾರು 15 ಎಕರೆಗೆ ಬೇಕಾಗುವಷ್ಟು ಯೂರಿಯಾ ನಾವು ನಮ್ಮ ಹೊಲದ ಮಣ್ಣಿನಿಂದ ತಯಾರು ಮಾಡಬಹುದು. ಮತ್ತು ಅವಶ್ಯಕತೆ ಇದ್ದವ್ರಿಗೆ ಅಕ್ಕಪಕ್ಕದಲ್ಲಿ ಅವರಿಗೆ ಫ್ರೀ ಆಗಿ ಕೊಟ್ಟರು ನಡೆಯುತ್ತೆ. ಅವ್ರಿಗೆ ಹೇಳೋದು ಮಣ್ಣಿಂಬತ್ತು ತೊಗೊಂಡು ಬರ್ರಿ, ನಾನು ಇವುಗಳನ್ನು ಹಾಕಿ ತಯಾರು ಮಾಡಿಕೊಡ್ತೇನೆ ನಿಮಗೆ ಅಂದ್ರೆ. ನಮ್ಮ ಹೊಲಕ್ಕೆ ಅಷ್ಟು ಬೇಕಾಗಿರದೆ ಇದ್ರೆ ಪಕ್ಕದವ್ರಿಗೆ ಸಹಿತ ಫ್ರೀ ಆಗಿ ನಾವು ಕೊಡಬಹುದು. ಅಂಥ ಒಂದು ಒಳ್ಳೆ ಪ್ರಯೋಗ ಇದೆ. ಮಾರ್ಕೆಟ್ನಲ್ಲಿ ಯೂರಿಯಾ ಸಿಗೋದು ಕಷ್ಟ ಆಗಿದೆ ಮತ್ತು ನಮ್ಮ ಹೊಲಕ್ಕೆ ಇದರಲ್ಲಿರುವಂಥ ಸಾರಜನಕದಿಂದ ಯಾವುದೇ ವಿಷ ತಯಾರಾಗೋದಿಲ್ಲ. ಇದನ್ನು ಕುಡಿದು ಸಹಿತ ನೋಡ್ಬಹುದು ತಾವು. ಯಾವುದೇ ವಿಷಾರಿ ಘಟಕ ಇದರಲ್ಲಿಲ್ಲ. ಒಂದು ಪದ್ಧತಿ ಇದು. 2ನೇ ಪದ್ಧತಿ ತಮಗೆ ಹೇಳ್ತೇನೆ. ತಿನ್ನಲಿಕ್ಕೆ ಅಯೋಗ್ಯವಾದಂಥ ಮೀನಿನ ತುಣುಕುಗಳು ಮಾರ್ಕೆಟ್ನಲ್ಲಿ ಕಾಲಲ್ಲಿ ಬಿದ್ದಿರ್ತಾವಲ್ಲ, ಅಂಥವನ್ನ 1 kg ತಗೊಳ್ಳೋದು. ಅದಕ್ಕೆ 1 kg ಸಾವಯವ ಬೆಲ್ಲ ಸೇರಿಸಿ ಎರಡನ್ನೂ 10 ದಿನಗಳವರೆಗೆ ಒಂದು ಬಾಟಲ್ನಲ್ಲಿ ಸ್ವಲ್ಪ ಟೋಪನ್ ಲೂಸ್ ಆಗಿಟ್ಟು, ಅಂದ್ರೆ ಹವೆ ಹೋಗಿರ್ಬೇಕು, ಆ ರೀತಿ ಇಟ್ಟರೆ 10 ದಿನಗಳ ನಂತರ ಯೂರಿಯಾ ತಯಾರಾಗುತ್ತೆ. ಅದು 1 ಲೀಟರ್ ನೀರಿಗೆ 2 ml ಹಾಕಿ ಸ್ಪ್ರೇ ಮಾಡಿದ್ರೆ ಈ ನಾವೇನು ಮಾರ್ಕೆಟ್ನಲ್ಲಿ ಯೂರಿಯಾ ತರ್ತೀವಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಕೆಲಸ ಮಾಡುತ್ತೆ. ಇದರಲ್ಲಿ 1 kg ಬೆಲ್ಲಕ್ಕೆ ಅಷ್ಟೇ ಹಣ. ಬಹುತೇಕ ಮೀನು ಎಲ್ಲರೂ ತರ್ಲಿಕ್ಕೆ ಹೋದ್ರೆ ಬಹುತೇಕ ತುಟ್ಟಿ ಆಗ್ಬೋದು. ಇರದೇ ಇದ್ರೆ ಹಾಗೆ ಚಲ್ತಾರೆ ಅವ್ರು, ಎಸಿತಾರೆ ಪ್ರತಿ ದಿವಸ ಎಲ್ಲಾದ್ರೂ ಎಸ್ತಿರ್ತಾರೆ, ಅದನ್ನೇ ತಂದು ಮಾಡ್ಬೋದು. ಇದು ಸಾರಜನಕ. ಈ ಸಾರಜನಕಕ್ಕೆ ಇದರಲ್ಲಿ 4-6 ವಿಕಲ್ಪಗಳಿವೆ, ಪರ್ಯಾಯಗಳಿವೆ. ತಾವು ನೋಡ್ಬೋದು, ಮಾಡ್ಬೋದು. ಸಾರಜನಕ ಮಾಡೋದಕ್ಕೆ 4-6 ಪರ್ಯಾಯಗಳಿವೆ ಬೇರೆ ಬೇರೆ. 2ನೇದ್ದು ರಂಜಕ.